ನನ್ನ ಹೆಸರು ಉದಯ ಆರಾಧ್ಯ ಅಂತ, ತೂಪ್ಗೆರೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ JDS IT ವಿಂಗ್ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಕ್ವಶನ್ನು ನಿಮಗೇನೆಂದರೆ, ಈಗ ಒಂದು ವೇಳೆ ನೀವು ಮೈತ್ರಿ ಪಕ್ಷದ ಅಭ್ಯರ್ಥಿ ಆದರೆ JDS ಕಾರ್ಯಕರ್ತರ ವಿಶ್ವಾಸವನ್ನು ಯಾವ ರೀತಿ ಗಳಿಸ್ತೀರಾ? ಯಾಕಂದರೆ ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ನಮ್ಮ JDS ನಾಯಕರು ರವೀಂದ್ರ ಶಿಕ್ಕಂಟಯ್ಯ, ತಮ್ಮಯ್ಯ ಎಲ್ಲರಿಂದ ಹಿಡಿದು ನಿಮ್ಮ ಮೇಲೆ ಕೆಂಡ ಕಾರ್ತಿದ್ದಾರೆ. ಸೊ ಅವ್ರನ್ನ ನೀವು ಯಾವ ರೀತಿ ವಿಶ್ವಾಸಕ್ಕೆ ತಗೋತೀರಾ? JDS ಕಾರ್ಯಕರ್ತರನ್ನ ಮನನ ನೀವು ಯಾವ ರೀತಿ ಒಲಿಸ್ಕೋತೀರಾ ಅಂತ ಸ್ವಲ್ಪ ಹೇಳ್ತೀರಾ ಮೇಡಮ್? ಖಂಡಿತ. ಈಗ ನೀವು ಹೇಳಿರೋ ಮಾಜಿ ಶಾಸಕರು ಏನಿದ್ದಾರೆ, ಖಂಡಿತ ಚುನಾವಣೆಯ ಟೈಮಲ್ಲಿ ಒಂದು ಥರ ಬಿಟ್ರ್ ಫೈಟೇ ನಡೆದಿತ್ತು. ಅದೇನಷ್ಟು ಪ್ಲೆಸೆಂಟ್ ಫೈಟ್ ಆಗೇನಿರಲಿಲ್ಲ. ಖಂಡಿತ ತಮ್ಮಣ್ಣ ಅವರು ನಮಗೆ ರಿಲೇಷನ್ ಆಗಬೇಕು. ಆ್ಯಕ್ಚುಲಿ ಅಂಬರೀಷ್ ಅವರ ಕಝನ್ ಬ್ರದರ್ ಅವರು. ಮಂಡ್ಯದಲ್ಲಿ ಒಂದು ಪೆಕ್ಯುಲಿಯರ್ ಡೈನಮಿಕ್ ಏನು ಅಂದರೆ, ಎಲ್ಲರೂ ಒಂದೇ ಕಡೆ ಇರ್ತಾರೆ. ದಿನ ಬೆಳಗ್ಗೆ ಆದರೆ ಒಂದು ಟೀ ಅಂಗಡಿಯಲ್ಲೋ ಹಳ್ಳಿ ಮರದ ಕೆಳಗೋ ಎಲ್ಲೋ ಮೀಟ್ ಮಾಡಿಕೊಂಡು ಎಲ್ಲ ಪಾಲಿಟಿಕ್ಸ್ ಡಿಸ್ಕಸ್ ಮಾಡ್ತಾರೆ. ಒಂದು ಟಿಪಿಕಲ್ ಮಂಡ್ಯ ಸೀನ್ ಅಂದರೆ ಇದು. ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಒಂಥರ ಚುಡಾಯಿಸೋದು ಅಥವಾ ಕಾಲು ಎಳೆಯೋದು, ಇಂಥ ಕೆಲಸ ನಡೀತಾನೆ ಇರುತ್ತೆ. ಬಟ್ ಎಟ್ ಎಂಡ್ ಆಫ್ ದ ಡೇ ಎಲ್ಲ ಒಂದಾಗೇ ಇರ್ತಾರೆ ಅವರು. ಯಾಕೆಂದರೆ ದೇರ್ ಆಲ್ ರಿಲೇಟೆಡ್ ಟು ಈಚ್ ಅದರ್ ಅನ್ನೋ ಥರನೇ ಇರ್ತಾರೆ ಒಬ್ಬೊಬ್ಬರು ಒಂದೊಂದು ಕಮ್ಯುನಿಟೀಲಿ. ಸೊ ನನಗೆ ಸುಮಾರು ನಾನು ಎಲೆಕ್ಷನ್ ನಿಂತಾಗ್ಲಿಂದ ಈವರೆಗೂ ಎಷ್ಟೋ ಜನ ನಿಮಗೆ ಅದೇ ನಾನು ಹೇಳ್ತಾ ಇರೋದು, ಮಂಡ್ಯ ಡೈನಮಿಕ್ಸೇ ಬೇರೆ. JDS ಕಾರ್ಯಕರ್ತರು ಎಷ್ಟೋ ಜನ ನನ್ನನ್ನು ಬಂದು ಮಾತಾಡಿಸ್ತಾರೆ. ಈಗ ನಾಯಕರ ಲೆವೆಲಲ್ಲಿ ಅಫ್ಕೋರ್ಸ್ ಎಲೆಕ್ಷನ್ ಬಂದಾಗ ಅವರೊಬ್ಬರ ಮೇಲೆ ಒಬ್ಬರು ಮಾತಾಡ್ಕೊಳ್ಳೋದು ಅದು ಇದಿರ್ಬೋದು. ಬಟ್ ಕಾರ್ಯಕರ್ತರಲ್ಲಿ ಎಲ್ಲರೂ ಅಲ್ಲಿ ಅಂಬರೀಷ್ ಅಭಿಮಾನಿಗಳೇ. ಸೊ ಅವ್ರಿಗೂ ಒಂಥರ ಈಗ ಖುಷಿ ಕೆಲವರಿಗೆ, ಈಗ ನಾವೆಲ್ಲ ಈಗ ಒಂದಾಗಿ ಕೆಲಸ ಮಾಡ್ಬೋದು, ಏನು ತೊಂದರೆ ಏನಿಲ್ಲ ಅನ್ನೋಂಥ ಖುಷಿ ಎಲ್ಲರಲ್ಲೂ ಇದೆ ಅಂತ ನಾನು ಹೇಳಲ್ಲ, ಒಂದು ವರ್ಗದಲ್ಲಿ ಇದೆ ಅದು. ಸೊ ಡೆಫಿನೆಟ್ಲಿ ನಾನು ಅವರಲ್ಲಿ ಮನವರಿಕೆ ಮಾಡ್ಕೋತೀನಿ. ನಾನು ಇನ್ ಮೈ ವೇ ವಾಟ್ ಎವರ್ ಎಫರ್ಟ್ ನಾನು ಹಾಕಬೇಕು ಅದನ್ನು ಹಾಕ್ತೀನಿ. ಅವರನ್ನು ವಿಶ್ವಾಸಕ್ಕೆ ತಗೊಂಡೇ ನಾನು ಹೋಗಬೇಕಾಗತ್ತೆ ಈ ಒಂದು ಮೈತ್ರಿಯ ಒಂದು ಸಂದರ್ಭದಲ್ಲಿ. ಸೊ ಐ ಆಮ್ ರೆಡಿ ಫಾರ್ ದಟ್. ಯಾಕೆ ಕ್ವಶನ್ ಕೇಳಿದೆ ಅಂದರೆ, ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳೆಲ್ಲ ಅವರ ಪಕ್ಷದ ಕಾರ್ಯಕರ್ತರು ನಾಯಕರನ್ನ ಬಿಟ್ಟು ಈಗಾಗಲೇ ಅನ್ಯ ಪಕ್ಷದ ನಾಯಕರು ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.